ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ಮತ್ತೊಂದು ಸೇವೆಯನ್ನು ನಾವು ಮಾಡ್ಬೋದು. ಆ ಸೇವೆ ಬಂದು ಒಂದು ದಿನದ ಸೇವೆ ಆಗಿರುತ್ತೆ. ಇದನ್ನು ನೀವು ನಂಬಿಕೆಯಿಂದ, ಶ್ರದ್ಧಾ ಭಕ್ತಿಗಳಿಂದ, ಗುರುವಿನ ಮೇಲೆ ನಿಮಗೆ ಅಪಾರವಾದ ಪ್ರೀತಿ ಇದ್ದರೆ, ಶ್ರದ್ಧೆ ಇದ್ದರೆ, ನಂಬಿಕೆ ಇದ್ದರೆ, ಗುರುವಿನ ಋಣವನ್ನು ನಾವು ತೀರಿಸಬೇಕು ಅಂತ ಬಯಸುವಂಥವ್ರು ಪ್ರತಿಯೊಬ್ಬರು ರಾಯರ ಭಕ್ತರು. ಯಾರು ನಮಗೆ ರಾಯರಂದರೆ ಇಷ್ಟ, ರಾಯರ ಸೇವೆಯಲ್ಲಿ ನಮಗೆ ಆತ್ಮತೃಪ್ತಿ ಇದೆ, ಮನಸ್ತೃಪ್ತಿ ಇದೆ, ನಾವು ಅಂದ್ಕೊಂಡಿರೋದೆಲ್ಲ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಅಚಲವಾದ ನಂಬಿಕೆ ಇದೆ, ಅಂಥವರು ಖಂಡಿತವಾಗ್ಲೂ ರಾಯರ ಹುಟ್ಟು ಹಬ್ಬದ ದಿನಗಳಲ್ಲಿ ಒಳಗಾಗಿ, ಅಂದರೆ ಮಾರ್ಚ್ 6ನೇ ತಾರೀಕು ಒಳಗಾಗಿ ನೀವು ನಾನು ಹೇಳೋ ದಿನದಿಂದ ಅಷ್ಟು ದಿನದ ಒಳಗಡೆ ಯಾವತ್ತಾದರೂ ಒಂದು ದಿನದಲ್ಲಿ ನೀವು ಮಾಡುವಂಥ ಸೇವೆ. ಅಕಸ್ಮಾತ್ ನೀವು ಆ ಸೇವೆನ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಮಾರ್ಚ್ 6ನೇ ತಾರೀಕು ನೀವು ಖಂಡಿತವಾಗ್ಲೂ ಮಾಡ್ಬೋದು. ಅಕಸ್ಮಾತ್ ನೀವು ಮಂತ್ರಾಲಯದಲ್ಲಿದ್ದರೆ ಮಂತ್ರಾಲಯದಲ್ಲೂ ಮಾಡ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ರಾಯರ ಮಠಗಳಿದ್ದರೆ ರಾಯರ ಮಠಗಳಲ್ಲೂ ನೀವು ಮಾಡ್ಬೋದು. ಅಕಸ್ಮಾತ್ ನಿಮಗೆ ರಾಯರ ಮಠಗಳೆಲ್ಲೂ ಇಲ್ಲ, ನಾವು ಎಲ್ಲೋ ಬೇರೆ ಕಡೆ ಇದ್ದೀವಿ, ನಮಗೆ ರಾಯರ ಸೇವೆನ ನಾವು ಮಾಡಬೇಕು, ಅವರ ಹುಟ್ಟಿದಬ್ಬ ಅಂದರೆ ಅವರ ವರ್ಧಂತಿ ಮಹೋತ್ಸವದಲ್ಲಿ ನಾವು ರಾಯರಿಂದ ಬದುಕಿದ್ದೀವಿ, ರಾಯರಿಂದ ನಮ್ಮ ಜೀವನ ಪಾವನ ಆಗಿದೆ, ರಾಯರ ಸೇವೆ ಮಾಡಬೇಕು ಅಂತ ಹಂಬಲಿಸ್ತಿದೆ, ನಮಗೆ ಉಪವಾಸ ಇರೋಕ್ಕಾಗೋದಿಲ್ಲ, ಏಕಾದಶಿ ಆಚರಣೆ ಮಾಡೋಕ್ಕಾಗೋದಿಲ್ಲ, ನಮಗೆ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ, ಮನೆಗಳಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ, ದುಡ್ಡು ಕಾಸಿನ ಸಮಸ್ಯೆಗಳಿರುತ್ತೆ, ಅಂಥ ಸಮಸ್ಯೆಗಳೆಲ್ಲ ಇದ್ದು ಕೂಡ ನಮಗೆ ರಾಯರ ಸೇವೆ ಮಾಡಬೇಕು ಅನ್ನೋ ಹಂಬಲ ಇದೆ, ಆದರೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಒಂದೇ ಒಂದು ದಿನ ನೀವು ನಿಷ್ಕಲ್ಮಶವಾಗಿ ಶುದ್ಧ ಮನಸ್ಸಿನಿಂದ ರಾಯರಿಗೆ ಇದೊಂದು ಸೇವೆ ನೀವು ಮಾಡಿದ್ದೇ ಆದರೆ ನಿಮ್ಮ ಕಡು ಕಷ್ಟ, ನಿಮ್ಮ ಜೀವನದಲ್ಲಿ ನೀವು ಯಾವ ಸಮಸ್ಯೆಯಿಂದ ಬಹಳ ವರ್ಷಗಳಿಂದ ಬಳಲ್ತಿದ್ದೀರೋ, ಯಾವ ನೋವು ನಿಮಗೆ ಬಾಧಿಸ್ತಿದೆಯೋ, ಯಾವ ಕಷ್ಟ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ನಿಮ್ಮನ್ನು ಗ್ರಹಗತಿಗಳಿಂದ ಕಟ್ಟಾಕಿದೆಯೋ ಅಂಥದ್ದೆಲ್ಲ ಹೋಗಬೇಕು ಅಂತಂದರೆ ನೀವು ಒಂದು ದಿನದ ಸೇವೆನ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಪ್ರತಿಫಲ ನಮಗೆ ಸಿಗಬೇಕು ಅಂದರೆ ಎಲ್ಲ ದೇವರುಗಳಿಗಿಂತ ಗುರುವಿನ ಆಶೀರ್ವಾದ ಮೊದಲು ಬೇಕಾಗುತ್ತೆ. ಅಂಥ ಗುರುವಿನ ಆಶೀರ್ವಾದ ನಮಗೆ ಸಿಕ್ಕಿಬಿಟ್ರೆ ಸಾಕು, ನಾವು ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದ್ದೇ ಕಷ್ಟಗಳಿರಲಿ, ಎಂಥದ್ದೇ ನೋವುಗಳಿರಲಿ, ಅದರಿಂದ ನಮಗೆ ಪಾರಾಗೋದಕ್ಕೆ ಗುರುಗಳು ನಮಗೆ ಸಹಾಯ ಮಾಡ್ತಾರೆ. ಅಂದರೆ ಇವಾಗ ಮಹಾಭಾರತದಲ್ಲಿ ಕೃಷ್ಣ ಬಂದು ಅರ್ಜುನನಿಗೆ ಯಾವ ರೀತಿಯಾಗಿ ಸಾರಥಿಯಾಗಿ ನಿಂತು ತನ್ನ ಕಷ್ಟಗಳನ್ನೆಲ್ಲ ಯಾವ್ಯಾವ ರೀತಿ ಎದುರಿಸ್ಬೇಕು, ಯುದ್ಧ ಭೂಮಿಲಿ ಯಾವ ರೀತಿ ಯುದ್ಧ ಮಾಡಿದರೆ ನೀನು ಗೆಲ್ತೀಯ ದುರ್ಯೋಧನನಿಂದ ಅಂತೇಳಿ ಪ್ರತಿಯೊಂದು ಹಂತದಲ್ಲಿ ಕೃಷ್ಣ ಹೇಗೆ ಅರ್ಜುನನಿಗೆ ಮಾರ್ಗದರ್ಶನನ ನೀಡ್ತಾರೋ ಹಾಗೆ ನಮ್ಮ ಗುರುರಾಯರು ನಮ್ಮ ಜೀವನದಲ್ಲಿ ಬರೋಂಥ ಅಡೆತಡೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ನೋವುಗಳಿರ್ಬೋದು, ತೊಂದರೆ ಕೊಡ್ತಿರೋಂಥ ಶತ್ರುಗಳ ಬಾಧೆ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಮಗೆ ಈ ಆಸೆ ನಮಗೆ ಪೂರೈಸಲೇಬೇಕು, ಇದರಿಂದ ನನಗೆ ಜೀವನ ಇಲ್ಲವೇ ಇಲ್ಲ ಅಂತ ಕೆಲವೊಬ್ಬರು ತಮ್ಮದೇ ಅದನ್ನು ಕನಸನ್ನು ಹೊತ್ಕೊಂಡಿರ್ತಾರೆ. ಅಂಥ ಕನಸುಗಳು, ಕಷ್ಟಗಳೆಲ್ಲ ನಿವಾರಣೆಯಾಗಿ ನನಸಾಗಬೇಕು ಅಂತ ಬಯಸೋವಂಥವ್ರು ಇದೊಂದು ಸೇವೆನ ನೀವು ನಂಬಿಕೆಯಿಂದ ಮಾಡಿ. ಯಾಕಂದರೆ ನಿಮ್ಗೆ ಅನಿಸ್ಬೋದು, ಅಯ್ಯೋ ಇದೊಂದು ಸೇವೆ ಮಾಡಿದ ತಕ್ಷಣ ಆಗ್ಬಿಡುತ್ತಾ, ನಂಬಿಕೆನೇ ಜೀವನ. ಯಾಕಂದರೆ ಎಲ್ಲ ದಾನಗಳಿಗಿಂತ ಸರ್ವಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ. ಆ ಅನ್ನದಾನನ ನೀವು ನಿಷ್ಕಲ್ಮಶವಾಗಿ ಸ್ವಚ್ಛ ಮನಸ್ಸಿಂದ, ಶುದ್ಧ ಮನಸ್ಸಿಂದ, ಅಂತರಂಗದ ಮನಸ್ಸಿಂದ
ಗುರುರಾಯರೇ ಸ್ವತಃ ನಮ್ಮ ಜೊತೆ ನಿಂತಿದ್ದಾರೆ. ನಾವು ರಾಯರಿಗ ಸೇವೆಗೋಸ್ಕರ ನಾವು ರಾಯರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿಲ್ಲ, ನೀವು ಹಂಚುವಂಥ ಈ ಅನ್ನದ ವ್ಯವಸ್ಥೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನೀವು ಕೊಡ್ತಿರೋಂಥ ಅನ್ನನ ಸ್ವೀಕರಣೆ ಮಾಡಿ ಹೋಗ್ಬೋದು. ಆದರೆ ನಿಮಗೆ ಗೊತ್ತಿರಬೇಕು, ಇದು ಒಂದು ಸೇವೆ. ಯಾಕಂದರೆ ರಾಯರು ಯಾವತ್ತೂ ಅವರ ಆಡಂಬರನ ನಾವು ಯಾವತ್ತೂ ಇಷ್ಟಪಡೋದಿಲ್ಲ. ಅವರು ಯತಿಗಳಾಗಿರೋದ್ರಿಂದ ಅವರ ವರ್ಧಂತಿ ಮಹೋತ್ಸವದಲ್ಲಿ ನೀವು ಬೇಕಾದಷ್ಟು ಅಲಂಕಾರ ಮಾಡಿ, ಬೇಕಾದಷ್ಟು ನೀವು ದುಡ್ಡನ್ನು ಖರ್ಚು ಮಾಡಿ, ನೀವು ಏನೋ ಒಂದು ತೋರ್ಪಡಕೆಗೋಸ್ಕರ ನೀವು ಅಲಂಕಾರ ಮಾಡಿ ಸೇವೆ ಮಾಡಿ ರಾಯರು ನಮ್ಮ ಹತ್ರ ಇದ್ದಾರೆ ಅಂತ ನೀವು ಹೇಳ್ಕೊಬೋದು. ಆದರೆ ರಾಯರು ಯಾವತ್ತೂ ಯಾರಿಂದ ಏನನ್ನು ನಿರೀಕ್ಷಿಸೋದಿಲ್ಲ. ಯಾವ ಆಡಂಬರದ ಪೂಜೆನ ರಾಯರು ಇಷ್ಟಪಡೋದಿಲ್ಲ. ರಾಯರು ಇಷ್ಟಪಡೋದು ನಿಷ್ಕಲ್ಮಶವಾದ, ಸ್ವಚ್ಛವಾದ, ಪ್ರೀತಿಯಿಂದ ಮಾಡಿದಂತಹ ಸೇವೆಗಳನ್ನು ಇಷ್ಟಪಡ್ತಾರೆ. ಅದರಲ್ಲೂ ಯಾರು ನಿಜವಾಗ್ಲೂ ಹಸ್ಕೊಂಡು ಇರ್ತಾರೋ, ಯಾರು ನಿರ್ಗತಿಕರು ಇರ್ತಾರೋ, ಯಾರು ವಯಸ್ಸಾದಂಥವ್ರು ಇರ್ತಾರೋ, ಯಾರು ಭಿಕ್ಷುಕರು ಇರ್ತಾರೋ, ಯಾರಿಗೆ ಅನ್ನದ ಬೆಲೆ ಗೊತ್ತಿರುತ್ತೋ, ಯಾರಿಗೆ ಅನ್ನ ಸಿಗ್ತಾ ಇಲ್ವೋ ಅಂಥವರಿಗೆ ನಾವು ಅನ್ನದಾನನ ನಾವು ಮಾಡಿದ್ದೆ ಆದರೆ ಅಲ್ಲಿ ರಾಯರು ನಿಮಗೆ ಕಾಣಿಸ್ತಾರೆ. ನೀವು ಈ ವರ್ಷ ನೀವು ಮಾಡಿ ನೋಡಿ, ನೀವು ಪರೀಕ್ಷೆ ಮಾಡಿ, ಬೇಕಾದರೆ ನಿಮಗೆ ಗೊತ್ತಾಗುತ್ತೆ ರಾಯರ ಅನುಭವ ನಿಮ್ಮ ಜೊತೆ ಯಾವ ರೀತಿ ಒಡನಾಟ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ ಬಹಳ ವರ್ಷದಿಂದ ನಾನು ಏನೇ ಪ್ರಯತ್ನ ಪಟ್ಟರು ನನಗೆ ಕೆಲಸ ಆಗಿಲ್ಲ ಅಂತ. ಆದರೆ ಇದೊಂದು ವರ್ಷ ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ವರ್ಧಂತಿ ಮಹೋತ್ಸವದ ಸಪ್ತೋತ್ಸವ ದಿನಗಳು 7 ದಿನಗಳಿರುತ್ತೆ. ಅದರಲ್ಲೂ ಗುರುವಾರದಿಂದ ಕಮೆನ್ಸ್ ಆಗುತ್ತೆ, ಮಾರ್ಚ್ 27ರಿಂದ ಕಮೆನ್ಸ್ ಆಗುತ್ತೆ. ಅಲ್ಲಿ 7 ದಿನಗಳು ಒಂದೊಂದು ಮಠದಲ್ಲಿ 7 ದಿನಗಳು ಮಾಡ್ತಾರೆ, ಕೆಲವೊಂದು ಮಠದಲ್ಲಿ 8 ದಿನ ಮಾಡ್ತಾರೆ. ಅಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಈ ಗುರುವಾರ ಅಲ್ಲ, ಇವತ್ತಿನ 8 ದಿನದಿಂದ ಕಮೆನ್ಸ್ ಆಗುವಂಥ ವರ್ಧಂತಿ ಮಹೋತ್ಸವದ 7 ದಿನಗಳಲ್ಲಿ ಯಾವುದಾದರೂ ಒಂದೇ ಒಂದು ದಿನ, ಯಾಕಂದರೆ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆಗಳಿರುತ್ತೆ. ಆ ಮುಟ್ಟಿನ ಸಮಸ್ಯೆಗಳಲ್ಲಿ ಅವರು ಅದನ್ನು ಮಾಡೋಕ್ಕಾಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ 15 ದಿನದ ಮುಂಚಿತವಾಗಿಯೇ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದೇನು ಮಾಡ್ಬೋದು ಅಂತಂದರೆ ವಿಶೇಷವಾಗಿ ಒಬ್ಬ ವ್ಯಕ್ತಿ ಒಂದೇ ದಿನ ಮಾಡಬೇಕು. ಅದನ್ನು ನೀವು ಅಂದ್ಕೊಬೋದು, ಅಯ್ಯೋ ಇಷ್ಟೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅಂತ. ನಾನು ನಿಮಗೆ ಸರಳವಾಗಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನು ನಾನು ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವು ಮಾಡಿದಂಥ ಇವತ್ತಿನ ಒಂದು ಸೇವೆ ನಿಮ್ಮ ಒಂದು ವರ್ಷದ ಪೂರ್ತಿ ನಿಮ್ಮನ್ನು ಕಾಯುತ್ತೆ. ಅಕಸ್ಮಾತು ನಿಮ್ಮ ಜೀವನದಲ್ಲಿ ಬಂದಿರೋವಂಥ ಕಡು ಕಷ್ಟಗಳು ನಿಮ್ಮ ಜೀವನ ಪರ್ಯಂತ ಇದು ನನಗೆ ಪರಿಹಾರ ಆಗೇ ಇಲ್ಲ, ನಾನು ಎಲ್ಲ ಥರದ್ದು ಹೋಮ ಮಾಡಿಸಿದ್ದೀನಿ, ಪೂಜೆ ಮಾಡಿಸಿದ್ದೀನಿ, ರಾಯರ ಸೇವೆ ಬೇರೆ ಬೇರೆ ಸೇವೆಗಳೆಲ್ಲ ಮಾಡಿದ್ದೀನಿ, ಆದರೂ ನನಗೆ ಆಗ್ತಾ ಇಲ್ಲ, ಏನು ಮಾಡಿದ್ರು ನನಗೆ ಒಳ್ಳೆ ಉದ್ಯೋಗ ಸಿಗ್ತಿಲ್ಲ, ಒಳ್ಳೆ ಕಡೆ ಮದುವೆ ಆಗ್ತಿಲ್ಲ, ಒಳ್ಳೆ ಸಂತಾನ ಆಗ್ತಿಲ್ಲ, ಅಥವಾ ನಾನು ಅಂದ್ಕೊಂಡಿರೋ ರೀತಿ ನಾನು ಬಾಳೋಕ್ಕಾಗ್ತಿಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಿಲ್ಲ, ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನಾನು ಮದುವೆ ಆಗಿದೆ ಮತ್ತೊಂದು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀನಿ, ಆದರೆ ಮದುವೆ ಆಗೋಕ್ಕಾಗ್ತಾ ಇಲ್ಲ, ನನ್ನ ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಿಲ್ಲ, ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಅತ್ತೆ ನನ್ನ ಜೊತೆ ಜಗಳ ಮಾಡ್ತಾರೆ, ನನ್ನ ಭಾವ ಮೈದಿರು ನನ್ನನ್ನು ಹೊಡಿತಾರೆ, ಏನೇ ಸಮಸ್ಯೆ ಇರ್ಬೋದು, ಸಮಸ್ಯೆಗಳು ನಾನಾ ರೂಪ ಇರುತ್ತೆ. ಅಂಥ ಸಮಸ್ಯೆಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂದರೆ ನೀವು ರಾಯರ ಸೇವೆನ ಮಾಡಬೇಕು. ಇದರಲ್ಲಿ ಬಲವಂತ ಇಲ್ಲ. ಏನಪ್ಪ ಇದು ಬರೀ ರಾಯರ ಸೇವೆ ಮಾಡಿ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಬೇಜಾರು ಆಗ್ಬೋದು. ನೋಡಿ, ಅವರವರ ನಂಬಿಕೆಗೆ ಅನುಗುಣವಾಗಿ ಅವರವರು ಒಂದೊಂದು ದೇವರನ್ನ ಇಷ್ಟಪಡ್ತಾರೆ. ಆದರೆ ಇಲ್ಲಿ ರಾಯರು ಬಂದು ದೇವರಾಗಿರೋದಿಲ್ಲ, ಅವರು ಗುರುಗಳ ಸ್ಥಾನದಲ್ಲಿರ್ತಾರೆ. ಅಂಥ ಗುರುಗಳ ಮುಖಾಂತರ ನಾವು ಯಾವುದೇ ಒಂದು ದೇವರ ಅನುಗ್ರಹ ನಾವು ಪಡಿಬೇಕು ಅಂದರೆ ಮೊದಲು ನಾವು ಗುರುಗಳ ಮುಖಾಂತರ ನಾವು ಯಾವುದೇ ಒಂದು ಬೇಡಿಕೆಗಳನ್ನು ಇಟ್ಟಾಗ ಅವರ ಸಾಕ್ಷಾತ್ಕಾರದಿಂದ ನಮಗೆ ಜೀವನದಲ್ಲಿ ನಮಗೆ ಏನು ದಕ್ಕಬೇಕೋ ಅದನ್ನು ನಮಗೆ ದಕ್ಕೋದಕ್ಕೆ ಅವರು ನಮ್ಮ ಕೈಯಿಂದ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಯಾವುದಾದ್ರೂ ಒಂದು ಸೇವೆಗಳನ್ನು ಮಾಡಿಸಿ ನಮ್ಮ ಕರ್ಮಗಳನ್ನು ಕಳಿಸಿ ನಮಗೆ ದೇವರಿಗೆ ಸಮೀಪ ಆಗೋದಕ್ಕೆ ಕಾರಣಕರ್ತರಾಗ್ತಾರೆ. ಯಾಕಂದರೆ ರಾಯರು ಯಾವಾಗ್ಲೂ ನಮ್ಮ ಬೇಡಿಕೆಗಳು ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅವರು ಮುಖ್ಯ ಪ್ರಾಣ ದೇವರು ಆಂಜನೇಯನ ಹತ್ರ ಬೇಡಿಕೆ ಇರ್ತಾರೆ, ಅದಾದಮೇಲೆ ಕೃಷ್ಣನ ಹತ್ರ ಬೇಡಿಕೆ ಇರ್ತಾರೆ, ಅದಾದಮೇಲೆ ನಾರಾಯಣ ಅಂದರೆ ರಾಮ ಅಥವಾ ಲಕ್ಷ್ಮೀ ನಾರಾಯಣರ ಹತ್ರ ಬೇಡಿಕೆ ಇಟ್ಟು ವ್ಯಾಸರಾಯರ
ಹತ್ರ ಬೇಡಿಕೆಗಳನ್ನು, ನಮ್ಮ ಬೇಡಿಕೆಗಳನ್ನು ಅವರ ಮುಖಾಂತರ ಹೇಳಿ ನಮಗೆ ಪರಿಹಾರ ಮಾಡ್ತಾರೆ. ಇದು ನಿಮಗೆ ಚೆನ್ನಾಗಿ ನೆನಪಿರಲಿ. ಅದು ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಈ ಸೇವೆನ ನೀವು ಮಾಡೋ ಅಂಥ ಮನಸ್ಸಿರೋರು, ಒಳ್ಳೆಯ ಮನಸ್ಸಿಂದ ನಾನು ಮಾಡಿದ್ರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ನನಗೆ ಹಾಗೇ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ಏನಪ್ಪ ಅದು ಅಂದರೆ ನೋಡಿ ಸ್ನೇಹಿತರೆ, ಆ 7 ದಿನಗಳು ಅಂದರೆ ಮುಂದಿನ ಗುರುವಾರದಿಂದ ನಿಮಗೆ ಮಾರ್ಚ್ 6ನೇ ತಾರೀಕು ತನಕ ನಿಮಗೆ ಸಮಯ ಇರುತ್ತೆ. ಆ ಸಮಯದ ಒಳಗಡೆ ಒಂದು ದಿನನಾದರೂ, ಯಾವತ್ತಾದರೂ ಒಂದು ದಿನ ನೀವು ಮಾಡುವಂಥ ಸೇವೆ ಏನಪ್ಪ ಅದು ಅಂತಂದರೆ 17 ಜನಕ್ಕೆ ನೀವು ಒಂದೇ ದಿನ ನಿಮ್ಮ ಕೈಯಲ್ಲಿ ಆಗುವಂತಹ ಆಹಾರನ ನೀವು ಹಂಚಿ. ಅದರಲ್ಲೂ ನೀವು ನಿರ್ಗತಿಕರು ಅಂದರೆ ವಯಸ್ಸಾದಂತಹ ಭಿಕ್ಷುಕರು ನಿಮಗೆ ಎಲ್ಲಾದರೂ ಸಿಗ್ತಾರೆ ಅಂದರೆ ಆ ಭಿಕ್ಷುಕರನ್ನ ನೀವು ಹುಡ್ಕೊಂಡು ಹೋಗಿ ಅಂಥ ಭಿಕ್ಷುಕರಿಗೆ ನೀವು ಅನ್ನದಾನನ ನೀವು ಮಾಡಿದ್ದೇ ಆದರೆ ರಾಯರು ತುಂಬಾ ಖುಷಿ ಪಡ್ತಾರೆ. ಆ ಸೇವೆ ನೀವು ಮಾಡಿದ್ದೇ ಆದರೆ ರಾಯರಿಗೆ ನೀವು ಎಂಥ ಸೇವೆ ಮಾಡಿದ್ರೂ ಆಗದಿರೋಂಥ ಆನಂದ, ಖುಷಿ ಅವರಿಗೆ ತುಂಬ ಆಗುತ್ತೆ. ಯಾಕಂದರೆ ಒಬ್ಬ ವಯಸ್ಸಾದಂಥ ನಿರ್ಗತಿಕ ಭಿಕ್ಷುಕನಿಗೆ ನಾವು ಎಲ್ಲೋ ಕುಂತಿರೋ ಭಿಕ್ಷುಕನಿಗೆ ಒಂದು ಇಡೀ ಅನ್ನನ ನಾವು ಕೊಟ್ಟಾಗ ಅವನಿಗೆ ಆ ಹೊತ್ತಿನಲ್ಲಿ ನಾವು ಹಸುವನ್ನು ನೀಗಿಸಿದಾಗ ಅದು ತುಂಬಾ ಖುಷಿಯಾಗುತ್ತೆ. ಅಲ್ಲೇ ರಾಯರಿರ್ತಾರೆ. ಅಂಥ ಸೇವೆನ ನೀವು ಮಾಡಬೇಕು. ಯಾಕಂದರೆ ನಾವು ಮಾಡೋ ಅಂಥ ಸೇವೆ ಯಾವಾಗಲೂ ಪರಮಾತ್ಮ ಮೆಚ್ಚಂಗಿರಬೇಕು. ಅಕ್ಕಪಕ್ಕದವರು, ನಮ್ಮ ನೆಂಟರಿಷ್ಟು, ನಮ್ಮ ಸಹೋದ್ಯೋಗಿಗಳು, ನಮ್ಮವರು ನಮ್ಮನ್ನು ಮೆಚ್ಚೋದು ಬೇಕಾಗಿಲ್ಲ. ನಮ್ಮನ್ನು ಮೆಚ್ಚಬೇಕಾಗಿರೋದು ನಮ್ಮ ಆತ್ಮದಲ್ಲಿರೋಂಥ ಗುರುರಾಯರು ಮೆಚ್ಚಿದ್ರೆ ಸಾಕು. ಆ ಸೇವೆನ ನೀವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಮಾಡಿ. ಈ ಸೇವೆ ನೀವು ಮಾಡಿದ್ದೆ ಆದರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. 17 ಜನಕ್ಕೆ ಹಂಚಬೇಕು. ಅದರಲ್ಲಿ ಒಬ್ರಿಗೆ ಹೆಚ್ಚು ಆಗಬಾರ್ದು, ಒಬ್ರಿಗೆ ಕಡಿಮೆನೂ ಆಗಬಾರ್ದು. ನೀವು ಹೋಟೆಲಿಂದ ತಗೊಂಡೋಗಿ ಕಡಿಸಿ ಕೊಡ್ತೀರಾ ಅಥವಾ ನಿಮ್ಮ ಮನೆಯಲ್ಲೇ ನೀವು ತಯಾರು ಮಾಡಿದಂಥದ್ದು ಅಂದರೆ ಆವತ್ತಿನ ದಿನ ನೀವು ರಾಯರಿಗೆ ಅಂತಲೇ ಇದನ್ನು ನಾನು ತಯಾರು ಮಾಡ್ತಿದ್ದೀನಿ, ರಾಯರು ಯಾವುದೋ ಒಂದು ರೂಪದಲ್ಲಿ ನನ್ನ ಕರ್ಮನ ತಗೊಂಡೋಗ್ತಾರೆ ಅನ್ನೋ ನಂಬಿಕೆಯನ್ನು ನೀವು ತಯಾರು ಮಾಡಿದಂಥದ್ದನ್ನು ನೀವು ಹಂಚಬೇಕಾಗುತ್ತೆ. 17 ಬಾಕ್ಸ್ಗಳಿಗೆ ನೀವು ಹಾಕೊಂಡೋಗಿ 17 ಜನಕ್ಕೆ ಹಂಚಿ. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದರೆ 17 ಕವರ್ಗಳನ್ನ ನೀವು ತಗೊಳ್ಳಿ. ಆ ಕವರ್ಗಳಿಗೆ ನೀವು ತುಂಬಿ ವಿಶೇಷವಾಗಿ ಎಲ್ಲಿ ನಿರ್ಗತಿಕರಿರ್ತಾರೋ, ಭಿಕ್ಷುಕರಿರ್ತಾರೋ, ಅಂಗವಿಕಲಿರ್ತಾರೋ ಅಂಥವ್ರಿಗೆ, ಕೈ ಕಾಲು ಇಲ್ದಿದ್ದವ್ರಿಗೆ, ಕಣ್ಣು ಕಾಣಿಸ್ತಾ ಇಲ್ದಿರೋರಿಗೆ, ಅದರಲ್ಲೂ ಮುಖ್ಯವಾಗಿ ನಮಗೆ ನಡೆದಾಡೋಕ್ಕೆ ಆಗ್ತಾನೇ ಇಲ್ಲ, ನಮಗೆ ಬಿದ್ದಿದ್ದ ಕಡೆನೇ ಬಿದ್ದಿರ್ತೀವಿ ಅಂತ ಎಷ್ಟೊಂದು ಭಿಕ್ಷುಕರು ಅಂಗಡಿಗಳಲ್ಲಿ, ರೋಡ್ಗಳಲ್ಲಿ ಬಿದ್ದಿರ್ತಾರೆ. ಅಂಥವ್ರ ಹತ್ರ ನಿಮಗೆ ತಗೊಂಡೋಗಿ ನೀವು ಅವ್ರಿಗೆ ಆ ಪಟ್ಟಣನ ಅವ್ರ ಕೈಗೆ ಕೊಟ್ಟು ನೀವು ಕೊಟ್ಬಿಟ್ಟು ಬನ್ನಿ. ನಿಮಗೆ ನೀವು ಕೊಟ್ಬಿಟ್ಟು ಬಂದರೆ ಅವರು ತಿಂತಾರೆ. ಆ ತಿನ್ನೋ ಪುಣ್ಯ ನಿಮಗೆ ಲಭಿಸುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ 7 ದಿನಗಳಲ್ಲಿ ರಾಯರ ಮಠಗಳು ಇದ್ದರೆ ರಾಯರ ಮಠದ ಮುಂದೆ ನಿಮ್ಗೆ ಏನಾದರೂ ಭಿಕ್ಷುಕರು ಸಿಗ್ತಾರೆ ಅಂದರೆ ಅಲ್ಲಿ ನೀವು ಹೋಗಿ ಹಂಚ್ಬೋದು. ವರ್ಧಂತಿ ಮಹೋತ್ಸವ ಅಂದರೆ ರಾಯರ ಹುಟ್ಟಿದ ಹಬ್ಬದ ದಿನ ನೀವು ಹಂಚಬೇಕಾಗಿರೋದು ಇದೊಂದು ನೆನಪಿರಲಿ. ಎಲ್ಲ ಚೆನ್ನಾಗಿರೋರಿಗೆ ನೀವು ಹಂಚೋದ್ರಿಂದ ಏನು ನಿಮಗೆ ಪುಣ್ಯ ಲಭಿಸೋದಿಲ್ಲ. ನೀವು ಹಂಚಬೇಕಾಗಿರೋದು ಅಂಗವಿಕಲರಿಗೆ, ವಯಸ್ಸಾದಂಥ ಭಿಕ್ಷುಕರಿಗೆ ನೀವು ಹಂಚಬೇಕು. ಆಮೇಲೆ ಇದೊಂದು ನೆನಪಿರಲಿ, ನೀವು ಹಂಚಿದಂತಹ ಆಹಾರದ ಸೇವೆನ ನಾನು ಇಂಥ ಸೇವೆ ಮಾಡಿದ್ದೀನಿ, ನಾನು ರಾಯರ ನನಗೆ ಒಲಿಲಿ, ರಾಯರ ನನ್ನ ಕಷ್ಟ ಪರಿಹಾರ ಆಗಲಿ ಅಂತೇಳಿ ನಾನು ಇಂಥ ಸೇವೆ ಮಾಡಿದ್ದೀನಿ ಅಂತ ನೀವು ಊರವ್ರ ಹತ್ರೆಲ್ಲ ಹೇಳ್ಕೊಂಬಂದರೆ ನೀವು ಮಾಡಿದಂಥ ಸೇವೆ ಖಂಡಿತವಾಗ್ಲೂ ನಿಮಗೆ ಪ್ರತಿಫಲ ಕೊಡೋದಿಲ್ಲ. ನೀವು ಮಾಡೋವಂಥ ಸೇವೆ ಗುಪ್ತವಾಗಿರಬೇಕು. ನೀವು ಎಷ್ಟು ಗುಪ್ತವಾಗಿ ನೀವು ಮಾಡ್ತಿರೋ ಈ ಸೇವೆನ ಅಷ್ಟು ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ. ನೀವು ಒಂದು ತುತ್ತು ಅನ್ನನ ಕೊಟ್ಟು ನಾನು ಅವ್ನಿಗೆ ಅನ್ನ ಕೊಟ್ಟೆ ಅಂತ ನೀವು ಎಲ್ಲರ ಹತ್ರನೂ ನೀವು ಹೇಳ್ಕೊಂಬಂದರೆ ನೀವು ಮಾಡಿದ ಪುಣ್ಯ ನಿಮಗೆ ಲಭಿಸೋದಿಲ್ಲ. ಯಾವತ್ತೂ ಅಷ್ಟೇ, ಯಾರೊಬ್ಬರಿಗೆ ನೀವು ಒಂದು ದಾನ ಅಂತ, ಒಬ್ಬ ಹಸಿದ ವ್ಯಕ್ತಿಗೆ ನೀವು ಒಂದು ತುತ್ತು ಅನ್ನನ ಕೊಟ್ಟು ನಾನು ಕೊಟ್ಟೆ ಅಂತ ನೀವೆಲ್ಲರ ಹತ್ರ ಹೇಳ್ಕೊಂಬಂದರೆ ಅದು ನಿಮಗೆ ಶಾಪವಾಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ಯಾವುದೇ ಕಾರಣಕ್ಕೂ ಅನ್ನದಾನ ಮಾಡಿದ್ನ ನಾನು ಮಾಡಿದೆ ಅಂತ ಯಾರ ಹತ್ರನೂ ಹೇಳ್ಕೊಂಬೇಡಿ. ನೀವು ಈ ಸೇವೆನ ಮಾಡಿದ್ದು ನಿಮ್ಮ ಆತ್ಮತೃಪ್ತಿಗೆ, ಗುರುರಾಯರು ನಿಮ್ಮನ್ನು ಮೆಚ್ಚಬೇಕು ಅನ್ನೋ ಉದ್ದೇಶದಿಂದ ನೀವು ಮಾಡಿದ್ದೀರಾ. ಅದನ್ನು ಮಾಡಿ ಅಲ್ಲೇ ಮರ್ತು ಬಿಡಿ. ಮಾಡಿ ನಿಮ್ಮ ಕರ್ತವ್ಯ ನೀವು ಮಾಡಿ, ಫಲಾಫಲನ ಕೃಷ್ಣನಿಗೆ ಬಿಟ್ಟು ಬಿಡಿ. ಕೃಷ್ಣ ಹೇಳ್ತಾನಲ್ಲ, ಮೊದಲು ನಿನ್ನ ಕರ್ತವ್ಯ ನೀನು ಮಾಡು, ನೀನು ಕರೆಕ್ಟಾಗಿ ಮಾಡಿದ್ದ ಅನುಗುಣವಾಗಿ ನಾನು ನೋಡಿ ನಿನಗೆ ಏನು ಬೇಕೋ, ನಿನಗೆ ಏನು ದಕ್ಕಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ.
ಮಾಡ್ತೀನಿ, ನೀನೇ ಎಲ್ಲ ನಿರ್ಧಾರ ಮಾಡೋದಕ್ಕೆ ನೀನು ದೇವರಲ್ಲ, ನಾನು ಸರ್ವಾಂತರಯಾಮಿ, ನನಗೆ ಗೊತ್ತು ಯಾರ ಸೇವೆ ಎಷ್ಟು ನಿಷ್ಕಲ್ಮಶವಾಗಿದೆ, ಸ್ವಚ್ಛಂದವಾಗಿದೆ ಅಂತ ನಾನು ತಿಳ್ಕೊಂಡು ಅದನ್ನು ನಾನು ನೆರವೇರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೋಸ್ಕರ ನೀವು ಮಾಡೋವಂಥ ಸೇವೆ ಮಾಡ್ತೀರಾ. ಕೆಲವೊಬ್ರು ಮಾಡಿದಾದ್ಮೇಲೆ ಎಲ್ಲರ ಹತ್ರ ಹೇಳ್ಕೊತೀರಾ, ನಾನು ಅದನ್ನು ಮಾಡಿದೆ, ನಾನು ಅದನ್ನು ಕೊಟ್ಟೆ, ನಾನು ಇದನ್ನು ಕೊಟ್ಟೆ. ಖಂಡಿತವಾಗ್ಲೂ ಅದನ್ನು ಮಾಡಬೇಡಿ. ಯಾಕಂದರೆ ನೀವೊಬ್ಬರು ಹಸುವನ್ನ ನೀಗ್ಸಿರ್ತೀರ. ಎಲ್ಲ ನೋವುಗಳಿಗಿಂತ ಈ ಹಸುವು ಅನ್ನೋದಿರುತ್ತೆ ಗೊತ್ತಾ. ಒಂದು ದಿನ ಒಂದು ಕ್ಷಣ ನಿಮಗೆ ಒಂದೊತ್ತು ಊಟ ಹಸ್ಕೊಂಡಿರೋಂಥ ಸಂದರ್ಭದಲ್ಲಿ 1-2 ಗಂಟೆ ನಿಮಗೆ ಊಟ ಸಿಗಲಿಲ್ಲ ಅಂದರೆ ಎಷ್ಟು ಒದ್ದಾಡ್ತೀರಾ. ಅಂಥ ಟೈಮ್ಗಳಲ್ಲಿ ಭಿಕ್ಷಕರಿಗೆ ಯಾರು ಅಡುಗೆ ಮಾಡೋಕ್ಕೆ ಇರೋದಿಲ್ಲ, ಅವರಿಗೆ ಅವರವರು ಅಂತ ಯಾರೂ ಇರೋದಿಲ್ಲ. ಅಂಥವ್ರಿಗೆ ಒಂದು ದಿನ ನೀವು ತುಂಬ ಚೆನ್ನಾಗಿರೋದು, ಅದರಲ್ಲೂ ನೀವು ನಿಮ್ಮ ಕೈಯಾರೆ ರುಚಿಯಾಗಿರೋಂಥ ಆಹಾರನ ತಯಾರು ಮಾಡಿಕೊಟ್ಟಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಆ ಆನಂದದಲ್ಲಿ ರಾಯರು ಇರ್ತಾರೆ. ಅದನ್ನು ನೀವು ಆ ಆನಂದನ ನೀವು ನೋಡಬೇಕು. ರಾಯರ ಮುಗುಳ್ನಗೆನ ನೀವು ಅನುಭವಿಸಬೇಕು. ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋ ಅನುಭವ ನಿಮಗೆ ಆಗಬೇಕು ಅಂದರೆ ನೀವು ಅವತ್ತಿನ ದಿನ ನಾನು ಹೇಳಿದಂಥ 7 ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಅದನ್ನು ನೀವು ದಾನವಾಗಿ ಕೊಡ್ಬೋದು. ಯಾವತ್ತಾದರೂ ಮಾಡಿ. ರಾಯರ ಹುಟ್ಟಿದಬ್ಬ ದಿನ ಮಾಡ್ತೀನಿ ಅಂದರೆ ಅವತ್ತಿನ ದಿನನೇ ಮಾಡಿ. ಇಲ್ಲ ಈ ಗುರುವಾರದ 8 ದಿನದಿಂದ ಆ 8 ದಿನದ ಒಳಗಡೆ ಮಧ್ಯದಲ್ಲಿ ನಿಮಗೆ ಎಲ್ಲಿ ಅವಕಾಶ ಇರುತ್ತೋ, ಯಾವ ದಿನ ಮಾಡಬೇಕು ಅನಿಸುತ್ತೋ ಆ ದಿನ ನೀವು ಮಾಡಿ. ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಟೆಲಲ್ಲಿ ನೀವು ತಗೊಂಡೋಗಿ 17 ಜನಕ್ಕೆ ಕೊಡಬೇಕು. 17 ಜನಕ್ಕೆ ನೀವು ಅವತ್ತಿನ ದಿನ ಅನ್ನದಾನ ಮಾಡಿ ನೀವು ಅದನ್ನು ರಾಯರ ಸೇವೆಗೆ ಅಂತ ನೀವು ಒಪ್ಪಿಸಿದ್ದೆ ಆದರೆ ಪರಮಾತ್ಮ ಮೆಚ್ಚುತ್ತಾನೆ, ಕೃಷ್ಣ ಮೆಚ್ಚುತ್ತಾನೆ, ರಾಮ ಮೆಚ್ಚುತ್ತಾನೆ. ಅದರಲ್ಲೂ ನಿಮಗೆ ಲಕ್ಷ್ಮೀನಾರಾಯಣನು ನಿಮಗೆ ಒಲಿತಾರೆ, ವ್ಯಾಸರಾಯರು ಒಲಿತಾರೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಪ್ರದಕ್ಷಿಣೆ ಸೇವೆ ಮಾಡ್ಬೋದು, ಉರುಳು ಸೇವೆ ಮಾಡ್ಬೋದು, ಅಥವಾ ನೀವು ಕಾಯಿ ಸಂಕಲ್ಪ ಮಾಡ್ಬೋದು, ತುಪ್ಪದ ದೀಪ ಆರಾಧನೆ ಮಾಡ್ಬೋದು. ಬೇಕಾದಷ್ಟು ರಾಯರ ಸೇವೆಗಳಿದೆ. ಎಲ್ಲ ಸೇವೆಗಿಂತ ಸರ್ವಶ್ರೇಷ್ಠವಾದ ಸೇವೆ ಅಂದರೆ ಈ ಅನ್ನದಾನ ಸೇವೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಸೇವೆನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ 17 ಜನಕ್ಕೆ ನೀವು ಮಾಡಿ. ಅಂದರೆ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಅವರವರ ಕಷ್ಟಕ್ಕೆ ಅವರವರೇ ಮಾತ್ರ ದಾನ ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ 10 ಜನ ಇದ್ದೀವಿ, ನಾವು 10 ಜನಕ್ಕೋಸ್ಕರ ನಾವು ದಾನ ಮಾಡ್ತೀವಿ ಅಂದರೆ ಅದಾಗಲ್ಲ. ನಿಮ್ಮ ಒಬ್ಬರು ಅಂದರೆ ನಿಮ್ಮ ಆಸೆ, ಒಬ್ಬ ವ್ಯಕ್ತಿಯ ಆಸೆ ನೆರವೇರೋದಕ್ಕೆ ಒಬ್ಬ ವ್ಯಕ್ತಿ ಮಾತ್ರ 17 ಜನಕ್ಕೆ ಅನ್ನದಾನ ಮಾಡಬೇಕು. ಹೆಂಡತಿ ಆಸೆ ನೆರವೇರಬೇಕಂದ್ರೆ ಹೆಂಡತಿನೇ ಮಾಡಬೇಕು. ಅವ್ರ ಆಸೆಗೋಸ್ಕರ ಅವ್ರು 17 ಜನಕ್ಕೆ ಕೊಡಬೇಕು. ಅಂದರೆ ಒಬ್ಬ ವ್ಯಕ್ತಿ ಅವರ ಸಮಸ್ಯೆಗೆ ಅವರ ಕರ್ಮ ಕಳೆಯೋದಕ್ಕೆ 17 ಜನಕ್ಕೆ ಅನ್ನದಾನ ಮಾಡಬೇಕು. ಇದು ನಿಮಗೆ ನೆನಪಿರಲಿ. ಅಕಸ್ಮಾತ್ ನಿಮಗೆ ಅಷ್ಟೂ ಜನಕ್ಕೆ ನನ್ನ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ, ನನಗೆ ಅದನ್ನು ಸೇವೆ ಮಾಡಬೇಕು ಅನ್ನೋ ಹಂಬಲ ಇದೆ ಅಂದರೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಫಂಕ್ಷನ್ಗಳು ಅವತ್ತಿನ ದಿನ ವಿಶೇಷವಾಗಿ ಆ 7 ದಿನಗಳಲ್ಲಿ ಎಲ್ಲಾದರೂ ಅನ್ನದೇನ ಸೇವೆ ಮಾಡ್ತಾ ಇರ್ತಾರೆ. ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಊಟ ಆಗ್ತಾ ಇರ್ತಾರೆ. ಅದರಲ್ಲೂ ನಿಮಗೆ ವಿಶೇಷವಾಗಿ ದೇವರ ಗುಡಿಗಳಲ್ಲಿ, ವಿಶೇಷವಾಗಿ ಯಾವುದೇ ಒಂದು ದೇವಸ್ಥಾನಗಳಿರ್ಬೋದು, ಅಂಥ ದೇವಸ್ಥಾನಗಳಲ್ಲಿ ಎಲ್ಲಾದರೂ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಅಂಥ ಟೈಮ್ಗಳಲ್ಲಿ ನೀವು ಹೋಗಿ ವಿಶೇಷವಾಗಿ ನಾನೇ ಅನ್ನನ ಬಡಿಸ್ತೀನಿ. ಅಂದರೆ ಕೆಲವೊಬ್ಬರಿಗೆ ತುಂಬ ಬಡವರು ಇರ್ತಾರೆ, ಅವ್ರಿಗೆ ಒಂದೊತ್ತು ಊಟನ ಒಬ್ಬರಿಗೆ ತಕ್ಕೊಡೋಕ್ಕೂ ಶಕ್ತಿ ಇಲ್ದಿರೋಂಥವ್ರಿಗೆ ನಾನು ಇದೊಂದು ಪುಟ್ಟ ಉಪಾಯನ ಹೇಳ್ಕೊಡ್ತೀನಿ. ಅಂಥವ್ರು ಇದು ಮಾಡಲ್ಲ ಅನ್ನೋರು ಸೋಂಬೇರಿಗಳಾಗ್ತಾರೆ. ನಮ್ಮ ಕೈಯಲ್ಲಿ ಕೊಡೋ ಶಕ್ತಿ ಇದೆ, ಅದು ನಾವು ಕೊಡ್ತೀವಿ ಅನ್ನೋರು ದಾನಿಗಳಾಗ್ತಾರೆ. ಕೆಲವೊಬ್ಬರಿಗೆ ತುಂಬಾ ಕಷ್ಟ ಇರುತ್ತೆ, ಅವ್ರಿಗೆ ಒಂದೊತ್ತು ಊಟನೂ ಕೊಡೋಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ ಯಾವುದಾದ್ರೂ ರಾಯರ ಮಠಗಳಲ್ಲಿ, ವಿಶೇಷವಾಗಿ ನಿಮಗೆ ಯಾವುದಾದ್ರೂ ಒಂದು ದೇವಸ್ಥಾನಗಳಲ್ಲಿ, ಕೆಲವೊಂದು ಮಠಗಳಲ್ಲಿ ಇದನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಆದರೆ ಕೆಲವೊಂದು ಮಠಗಳಲ್ಲಿ ಇದನ್ನು ಮಾಡೋದಿಲ್ಲ. ಆದರೆ ನೀವು ಏನು ಮಾಡ್ಬೋದು ಅಂದರೆ ನಾನು ಹೇಳ್ಕೊಡೋಂಥ ಪುಟ್ಟ ಉಪಾಯನ ಶ್ರದ್ಧಾ ಭಕ್ತಿಯಿಂದ ನೀವು ಮಂತ್ರಾಲಯದಲ್ಲಿ ಈ ಸೇವೆನ ನೀವು ನಮಗೆ ದುಡ್ಡನ್ನು ಹಂಚೋಕ್ಕಾಗ್ತಾ ಇಲ್ಲ ಅಥವಾ ಆಹಾರನ ಹಂಚೋಕ್ಕಾಗ್ತಾ ಇಲ್ಲ ಅನ್ನೋರು ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ, ಈ 7 ದಿನಗಳ ಮಧ್ಯದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಮಂತ್ರಾಲಯಕ್ಕೆ ಹೋಗಿ, ಮಂತ್ರಾಲಯದಲ್ಲಿ ನಿಮಗೆ ಅನ್ನದಾನ ಸೇವೆ ಮಾಡೋವಂಥ ವ್ಯವಸ್ಥೆ ಮಾಡಿರ್ತಾರೆ. ಆ ಅನ್ನ ಬಡಿಸೋವಂಥ ವ್ಯವಸ್ಥೆಯಲ್ಲಿ ನೀವು ಹೋಗಿ ನಿಂತ್ಕೊಂಡು ಅಲ್ಲಿರೋಂಥ
ಅರ್ಚಕರ ಹತ್ರ ನೀವು ಮಾತಾಡಿ, ಪುರೋಹಿತರ ಹತ್ರ ನೀವು ಮಾತಾಡಿ, ನಾನು ರಾಯರಿಗೆ ಇಂಥ ಸೇವೆನ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಆ ಅನ್ನದಾನ ಆಗ್ತಾ ಇರ್ತಾರಲ್ಲ, ನಿಮಗೆ ಅನ್ನದಾನ ಮಾಡೋಷ್ಟು ದುಡ್ಡು ಕಾಸು ಇಲ್ದಿರೋ ಅಂಥವ್ರು ಅಲ್ಲೇ ಅನ್ನನ ಬಡಿಸ್ತಾ ಇರ್ತಾರಲ್ಲ, ಅದನ್ನು ನೀವು ಹೋಗಿ ಅಲ್ಲಿ ಬರೋಂಥ ಭಕ್ತಾದಿಗಳಿಗೆ ನೀವು ಅಲ್ಲಿರೋಂಥ ಅನ್ನನ ನೀವು ಬಡಿಸೋದ್ರಿಂದನೂ ಕೂಡ ನಿಮಗೆ ಆ ಸೇವೆ ಲಭಿಸುತ್ತೆ. ಇಂಥ ಸೇವೆಗಳನ್ನು ಇಂಥ ಒಳ್ಳೆಯ ದಿನಗಳಲ್ಲಿ, ಒಳ್ಳೆಯ ನಕ್ಷತ್ರಗಳಲ್ಲಿ ನಾವು ಮಾಡಿದಾಗ ನಾವು ಪುಣ್ಯನ ನಾವು ಸಂಪಾದನೆ ಮಾಡ್ಬೋದು. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಮಂತ್ರಾಲಯದಲ್ಲಿ ಹೋಗಿ ಅನ್ನನ ಬಡಿಸೋದ್ರಿಂದನೂ ನಿಮಗಿರೋಂಥ ಎಷ್ಟೋ ಪಾಪಕರ್ಮಗಳು ನಿರ್ಮೂಲ ಆಗುತ್ತೆ. ಇದನ್ನು ನೀವು ಈ ಸೇವೆನ ಸದುಪಯೋಗನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೂ ಯಾವುದಾದ್ರೂ ಒಂದು ದೇವಸ್ಥಾನಗಳಲ್ಲಿ ಊಟ ಮಾಡಿರೋಂಥ ಎಲೆಗಳನ್ನು ಹಾಕಿರ್ತಾರೆ, ಅಂಥ ಎಲೆಗಳನ್ನು ನೀವೇ ನಿಮ್ಮ ಕೈಯಾರೆ ನೀವು ಎತ್ತಿ ಬೇರೆ ಕಡೆ ಹಾಕುವಂಥ ವ್ಯವಸ್ಥೆಗಳನ್ನು ಮಾಡಿ. ಊಟ ಮಾಡಿದಂಥ ತಟ್ಟೆಗಳಿರುತ್ತೆ, ಅಂಥ ತಟ್ಟೆಗಳನ್ನು ನೀವು ಎತ್ತಿ ಅದನ್ನು ಕ್ಲೀನ್ ಮಾಡಿ ಇಡೋದ್ರಿಂದನೂ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ರಾಯರ ಮಠಗಳಲ್ಲಿ ನೀವು ಊಟ ಮಾಡಿದಂಥ ಎಲೆಗಳನ್ನು ನೀವು ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ, ವಯಸ್ಸಿನ ಅಂತರ ಯಾವುದೇ ಇಲ್ದಲೆ ಇದೊಂದು ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಮಠಗಳಿರ್ಬೋದು, ಯಾವುದೇ ದೇವಸ್ಥಾನಗಳಲ್ಲಿ ಊಟ ಮಾಡಿದಂಥ ಎಲೆಗಳನ್ನು ಎತ್ತಿ ನೀವು ಹಾಕೋದ್ರಿಂದನೂ ನಿಮಗೆ ಪುಣ್ಯ ಲಭಿಸುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಊಟ ಕೊಡಿಸೋಂಥ ಅದೃಷ್ಟ ಇರೋದಿಲ್ಲ, ಅಂಥ ಅದೃಷ್ಟ ಇಲ್ದಿದ್ದವರು ಇಂಥ ಸೇವೆನ ನೀವು ಮಾಡ್ಬೋದು. ಎಲೆಗಳನ್ನು ಎತ್ತೋದ್ರಿಂದ ನಮ್ಮ ಜೀವನದಲ್ಲಿರೋಂಥ ಎಷ್ಟೋ ಪಾಪಕರ್ಮಗಳಿರುತ್ತೆ, ಇದಕ್ಕೂ ಹಾಸ್ಯ ಮಾಡಿಕೊಂಡು ನಗ್ಬೋದು. ಅಯ್ಯೋ, ಎಲೆಗಳು ಎತ್ತಿದ ತಕ್ಷಣ ನಮ್ಮ ಪಾಪಗಳೆಲ್ಲ ನಿರ್ಮೂಲ ಆಗ್ಬಿಡುತ್ತಾ, ನಾವು ಶ್ರೀಮಂತರಾಗ್ಬಿಡ್ತೀವ, ಏನೇನೋ ಗೊತ್ತಿಲ್ದಿರೋಂಥದ್ದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದರೆ ನಂಬಿಕೆನೇ ಜೀವನ. ನಮಗೆ ಗೊತ್ತಿಲ್ಲ, ಒಬ್ಬ ಬಡವ ಊಟ ಮಾಡಿದ ಎಲೆನ ಎತ್ತೋದ್ರಿಂದ ನಮ್ಗೆ ಯಾವತ್ತೂ ಅವಮಾನ ಆಗೋದಿಲ್ಲ. ಯಾಕಂದರೆ ಅಲ್ಲಿ ನಾವು ಅವನನ್ನು ನಾವು ಸತ್ಕರಿಸ್ತಾ ಇಲ್ಲ, ಭಗವಂತನ ಸೇವೆ ಮಾಡ್ತಿದ್ದೀವಿ ಅಂತ ನಾವು ಸ್ವಚ್ಛವಾದ ಮನಸ್ಸಿನಿಂದ ಸೇವೆ ಮಾಡಿದಾಗ ಮಾತ್ರ ಅಲ್ಲಿ ನಮಗೆ ರಾಯರು ಸಿಗ್ತಾರೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಯಾವುದೇ ಒಂದು ದೇವಸ್ಥಾನಗಳಲ್ಲಿ ನೀವು ಅದನ್ನು ಮಾಡ್ಬೋದು. ನೀವೇ ಸ್ವತಃ ತಯಾರು ಮಾಡಿದಂಥದ್ದನ್ನು ಮಾಡಿದ್ರೆ ಪುಣ್ಯ, ತುಂಬಾ ಪುಣ್ಯ ಸಿಗುತ್ತೆ. ಅದರಲ್ಲೂ ಅವತ್ತಿನ ದಿನ ಒಂದು 17 ಜನಕ್ಕೆ ನಿಮ್ಮ ಕೈಯಾರೆ ನೀವು ಭಿಕ್ಷುಕರಿಗೆ ನಿಮಗೆ ನಿಮ್ಮ ಕೈಯಾರೆ ನೀವು ಮಾಡೋವಂಥ ಸೇವೆಗಳು, ಏರ್ ಕಟ್ಟನ್ನ ನೀವು ಮಾಡಿಸೋವಂಥದ್ದು ಇರ್ಬೋದು, ಅವ್ರಿಗೆ ಶಾಲ್ಗಳನ್ನ ಕೊಡಿಸೋವಂಥದ್ದು ಇರ್ಬೋದು, ಅವ್ರಿಗೆ ಹಣ್ಣು ಹಂಪಲುಗಳನ್ನು ಕೊಡೋವಂಥದ್ದು ಇರ್ಬೋದು, ಅವ್ರಿಗೆ ಚಪ್ಪಲಿಗಳನ್ನು ನೀವು ದಾನವಾಗಿ ಕೊಡೋವಂಥದ್ದು ಇರ್ಬೋದು, ರಗ್ಗುಗಳನ್ನು ನೀವು ದಾನವಾಗಿ ಕೊಡೋವಂಥದ್ದು ಇರ್ಬೋದು, ಬಟ್ಟೆಗಳು, ಪಂಚೆ, ಶಲ್ಯಗಳನ್ನು ನೀವು ಕೊಟ್ಟಾಗ ಅಲ್ಲಿ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಮಂತ್ರಾಲಯದಲ್ಲಿ ಹೋದಾಗ ಖಂಡಿತವಾಗ್ಲೂ ಈ ಟೈಮಲ್ಲಿ ಹೋಗಿ ರಾಯರ ಸೇವೆ ಮಾಡಬೇಕು, ನಮಗೆ ರಾಯರ ಅನುಗ್ರಹ ಬೇಕು ಅನ್ನೋರು ಖಂಡಿತವಾಗ್ಲೂ ಈ ಸಪ್ತೋತ್ಸವ ನಡೆಯುವಂಥ ದಿನಗಳಲ್ಲಿ ಹೋಗಿ ರಾಯರ ಸೇವೆನ ನೀವು ಮಾಡಿ ರಾಯರ ಅನುಗ್ರಹ ಮಾಡ್ಕೊಳ್ಳಿ. ಕಾಯಿ ಸಂಕಲ್ಪ ಮಾಡಿಸಿ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಸೇವೆ ಮಾಡಿ. ನೀವು ಎಷ್ಟು ಪ್ರದಕ್ಷಿಣೆ ಸೇವೆ ಮಾಡ್ತೀರೋ ಅಷ್ಟು ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಹೆಣ್ಣು ಮಕ್ಕಳು ಖಂಡಿತವಾಗ್ಲೂ ಮಂತ್ರಾಲಯದಲ್ಲಿ ಉರುಳು ಸೇವೆ ಮಾಡಬೇಡಿ, ಅದು ನಮಗೆ ದೋಷ ಆಗುತ್ತೆ. ಗಂಡು ಮಕ್ಕಳು ಮಾತ್ರ, ಪುರುಷರು ಮಾತ್ರ ಉರುಳು ಸೇವೆ ಮಾಡಬೇಕು. ಯಾಕಂದರೆ ಕೆಲವೊಬ್ಬರಿಗೆ ನಾವು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ, ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ಅಕಸ್ಮಾತ್ ನಿಮಗೆ ರಾಯರ ಸೇವೆ ಮಾಡಲೇಬೇಕು ಅಂದರೆ ಇವತ್ತು ನಾನು ಹೇಳ್ಕೊಟ್ಟಿದ್ದೀನಲ್ಲ, ಮಂತ್ರಾಲಯದಲ್ಲಿ ನೀವು 17 ಜನಕ್ಕೆ ನೀವು ಅನ್ನದಾನ ಮಾಡಿ ನೋಡಿ. ಅಲ್ಲಿ ಒಳಗಡೆ ಊಟ ಆಗ್ತಿರ್ತಾರೆ, ಆಚೆಗಡೆ ಅವ್ರಿಗೆ ಕೆಲವೊಬ್ಬರಿಗೆ ಊಟ ಇರೋದಿಲ್ಲ, ಕೆಲವೊಬ್ಬರಿಗೆ ಊಟ ತಗೊಳ್ಳೋ ಅಂಥ ಸ್ಥಿತಿಲೂ ಇರೋದಿಲ್ಲ. ಅಂಥವ್ರಿಗೆ ಒಂದು 17 ಜನಕ್ಕೆ ನಿಮ್ಮ ಕೈಯಲ್ಲಾಗೋ ಅಂಥದ್ದು ಒಂದಷ್ಟು ಪಟ್ಟಣ ಅನ್ನ ಇರ್ಬೋದು, ಯಾವುದೋ ಒಂದು ಟೊಮೊಟೊ ಬಾತ್ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಪಲಾವ್ ಇರ್ಬೋದು, ಅಂಥದ್ದನ್ನು ನೀವು ಪಟ್ಟಣಗಳಲ್ಲಿ ಕಟ್ಸ್ಕೊಂಡು ಹೋಗಿ ನಿಮಗೆ ಗೊತ್ತಿಲ್ದಿರೋ ಅಂಥ ಯಾರಾದರೂ ಭಿಕ್ಷಕರಿಗೆ ಆ ದಿನ ಹಂಚಿ. ಅಲ್ಲಿ ರಾಯರು ನಿಮ್ಮ ಸೇವೆನ ಇಷ್ಟಪಡ್ತಾರೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ನಾನು ಪದೇ ಹೇಳ್ತಿದ್ದೀನಿ, ನೀವು ಮಾಡಿದಂಥ ಸೇವೆನ ಸಾರ್ವಜನಿಕವಾಗಿ ನಾನು ಮಾಡಿದೆ ಅಂತ ದಯವಿಟ್ಟು ಹೇಳ್ಕೊಂಬಿಡಿ. ನೀವು ಹೇಳ್ಕೊಂಡ್ರೆ ಅದು ಲಭಿಸೋದಿಲ್ಲ ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ರೀತಿ, ನನಗೆ ಏನು ಗೊತ್ತೋ, ನನಗೆ ಯಾರ ಹತ್ರ ನಾನು ತಿಳ್ಕೊಂಡಿರೋಂಥ ವಿಚಾರಗಳನ್ನು ನನಗೆ ಸರಿ ಅನ್ಸೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ಮಾಡಲೇಬೇಕು ಅಂತ ಯಾವುದು ಬಲವಂತ ಇಲ್ಲ. ಕೆಲವೊಬ್ರು ಕೇಳ್ತಿರ್ತೀರಾ, ನಮಗೆ ಆ ಸೇವೆ ಮಾಡಿದ್ರೆ ಒಳ್ಳೆಯದಾಗುತ್ತಾ, ಈ ಸೇವೆ ಮಾಡಿದ್ರೆ ಒಳ್ಳೆಯದಾಗುತ್ತಾ? ಭಗವಂತನಿಗೆ ಯಾವ ಸೇವೆ ಮಾಡಿದ್ರೆ ನಮಗೆ ಬೇಗ ಅವರು ಇಷ್ಟಪಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ನಮಗೆ ಆ ಸೇವೆಯಿಂದ ಪೂರ್ಣ ಪ್ರತಿಫಲ ಸಿಗುತ್ತೆ. ರಾಯರ ಸೇವೆ ಅಂದರೆ ತೋರ್ಪಡಿಗೆ
ತೋರಿಸ್ಕೊಳ್ಳಿಕ್ಕೆ ಅಲ್ಲ, ನಾವು ಮಾಡ್ತಿದ್ದೀವಿ ಅಂತ ಎಲ್ಲರ ಹತ್ರ ತೋರಿಸ್ಕೊಳ್ಳೋ ಅಂಥದ್ದು ರಾಯರ ಸೇವೆ ಆಗಿರೋದಿಲ್ಲ. ರಾಯರ ಸೇವೆ ಅಂದರೆ ನೀನು ಏನೂ ಮಾಡದಿದ್ರೂ ಪರವಾಗಿಲ್ಲ, ಸ್ವಚ್ಛವಾದ ಮನಸ್ಸಿಂದ ನೀವು ರಾಗಪ್ಪ ಅಂತ ನೀವು ಕೂತಲ್ಲೇ ಕರೆದ್ರೆ ಸಾಕು, ಅವರು ನಿಮ್ಮ ಮನಸ್ಸನ್ನು ನೋಡಿ ಇಷ್ಟಪಡ್ತಾರೆ. ಅದು ನಿಮ್ಮ ವಿವೇಚನೆಯಲ್ಲಿ ಇರಲಿ. ನಾನು ಅಷ್ಟು ಅಲಂಕಾರ ಮಾಡೋಕ್ಕಾಗ್ತಿಲ್ಲ ಅಂತ ಕೆಲವೊಬ್ರು ಕೊರಗ್ತಾ ಇರ್ತೀರಾ, ಅದು ಬೇಡ. ನಮಗೆ ಹೂ ಪ್ರಸಾದ ಆಗ್ತಿಲ್ಲ ಕೊರಗ್ತೀರಾ, ಅದು ಬೇಡ. ನಮಗೆ ತುಪ್ಪದ ದೀಪ ಹಚ್ಚೋಕ್ಕಾಗ್ತಿಲ್ಲ, ಕೊರಗಬೇಡಿ. ಯಾವತ್ತೂ ನೀವು ಮನೆಗಳಲ್ಲಿ ಜಾಸ್ತಿ ನೀವು ಕೊರಗುತ್ತಿದ್ರೆ ಖಂಡಿತವಾಗ್ಲೂ ರಾಯರಿಗೆ ಇಷ್ಟ ಆಗೋದಿಲ್ಲ. ರಾಯರಿದ್ದಾರೆ ಅಂತ ನಂಬಿಕೆಯಿಂದ ನೀವು ಬರೀ ಮನಸ್ಸಲ್ಲಿ ನೀವು ರಾಯರ ಅಷ್ಟಾಕ್ಷರ ಮಂತ್ರನ ಪ್ರತಿದಿನ ಜಪಿಸಿದ್ರೆ ಸಾಕು, ಅಲ್ಲಿ ರಾಯರಿರ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳ ಸ್ನೇಹಿತರೆ.